ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪೆಷಲ್ಲಾಗಿ ಈ ಒಂದು ವಿಡಿಯೋ ನಮ್ಮ ಫಸ್ಟ್ ಇಯರ್ PUC ಬಯೋ ಸ್ಟೂಡೆಂಟ್ಸಿಗಾಗಿರುತ್ತೆ, ನೀಟ್ ಮಕ್ಕಳಿಗಾಗಿ. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಈ ಒಂದು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಆಯಿತಾ, ಹೆಸರೇ ಮರ್ತುಬಿಟ್ಟೆ ನೋಡಿ, ಹೀಗಾಗುತ್ತೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ಕೂಡ ನಮಗೆ ಕ್ವಶನ್ ಪೇಪರನ್ನು ಕಳಿಸಿಕೊಡಿ. ಕ್ವಶನ್ ನಂಬರ್ 1, ಮೈ ಡಿಯರ್ ಚಿಲ್ಡ್ರನ್, ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ICZN ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಇಂಟರ್ನ್ಯಾಷನಲ್ ಕೋಡ್ ಆಫ್ ಝುಯಾಲಜಿಕಲ್ nomenclature is the right answer is option B. Question number 2, my dear children, identify the incorrect statement ಅಂತ ಇದೆ. Right answer is option B. Morels and ಏನಿದೆ truffles and poisonous mushrooms ಅಂತ ಇದೆ ಅಲ್ವಾ, option B is the right answer. Question number 3, vascular plants which do not bear seeds is dash ಅಂತ ಇದೆ. Right answer is option A. Which of the following food storage bodies in chlorophysis ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಇನ್ ಮೋಸ್ಟ್ ಸಿಂಪಲ್ ಟೈಪ್ ಆಫ್ ಕೆನಲ್ ಸಿಸ್ಟಮ್ ಆಫ್ ಆಯಿತಾ ವಾಟರ್ ಫ್ಲೋಸ್ ಥ್ರೂ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವೇಸ್ ಅಂತ ಇದೆ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಯಿತಾ, ಇದನ್ನು ನೀವು ನೋಡ್ಕೊಂಡ್ರೆ ಒಳ್ಳೇದು ಕಣ್ರಿ, ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು. ಕ್ವಶನ್ ನಂಬರ್ 6, ಒಂದು ಸ್ಟೇಟ್ಮೆಂಟ್ ಇದೆ, 2 ಸ್ಟೇಟ್ಮೆಂಟ್ಗಳು ಕೊಡಲಾಗಿದೆ ಇಲ್ಲಿ. ಆಯಿತಾ, ವಿಚ್ ಒನ್ ಈಸ್ ರೈಟ್ ಅಂತ, ಓನ್ಲಿ 1 or 2 or 3, ವಿಚ್ ಒನ್ ಈಸ್ ಅಂತ. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಕ್ಲಿಯರ್ ಆಲ್ ಆಫ್ ಯು? ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಕ್ವಶನ್ ನಂಬರ್ 7, ದಿ ಫೈಲಮ್ ದಟ್ ಇನ್ಕ್ಲೂಡ್ಸ್ ಟ್ರೈಪ್ಲೋಬ್ಲಾಸ್ಟಿಕ್ ಆಯಿತಾ ಏನಿದೆ ಅನಿಮಲ್ಸ್ ಆರ್, ಏನಿದು ಸೂಡೋ ಎಲೋಮೇಟ್ ಅನಿಮಲ್ಸ್ ಆರ್ ಅಂತ ಇದೆ. ಕ್ವಶನ್ ನಂಬರ್ 7, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಲಿನಿಯಸ್ ಯೂಸ್ ಡ್ಯಾಶ್ ಆಸ್ ದಿ ಟೈಟಲ್ ಆಫ್ ಈಸ್ ಪಬ್ಲಿಕೇಶನ್ ಅಂತ ಇದೆ. ಕ್ವಶನ್ ನಂಬರ್ 8, ಅದಕ್ಕೆ ಏನಂತೀರ, ಸಿಸ್ಟಮ ನ್ಯಾಚುರೇ ಅಂತ ಇದೆ ಅಲ್ವಾ, ಲಾಸ್ಟ್ ಆಪ್ಷನ್ ಅದು ಉತ್ತರ ಆಗಿರುತ್ತೆ. ಆಯಿತಾ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಪ್ರೀತಿಯ ವಿದ್ಯಾರ್ಥಿಗಳೇ ಹೆಟಿರೋಸೈಟ್ಸ್ ಆಗಿರುತ್ತೆ. ಹೆಟಿರೋಸೈಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆರ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಪಿಕಿಲೋಥರ್ಮ್ಸ್ ಅಂತ ಸರಿಯಾದ ಉತ್ತರ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ. ಮೈ ಡಿಯರ್ ಸೆಕೆಂಡ್ ಇಯರ್ PUC ಚಿಲ್ಡ್ರನ್, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ದಯವಿಟ್ಟು ಯಾವುದೇ ಸಬ್ಜೆಕ್ಟ್ ಆಗಿರಲಿ ಕಳಿಸಿಕೊಡ್ರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳಿಗೆ ಪಾರ್ಟ್ ಬಿ ನೋಡ್ತಾ ಹೋಗೋಣ. ರೈಟ್ ದಿ ಸೈಂಟಿಫಿಕ್ ನೇಮ್ ಆಫ್ ಲಯನ್ ಅಂತ ಇದೆ. ಲಯನಿಗೆ ಪ್ಯಾಂಥರಲಿಯೋ ಅಂತ ಕರೀತಾವ್ರೆ, ಪ್ಯಾಂಥರಲಿಯೋ ಅಂತ, LEO ಅಂತ. ಹ್ಯೂಮನ್ ಬೀಯಿಂಗ್ ಅಂತ ಇದೆ, ಹೋಮೋಸಪಿಯನ್ಸ್ ಅಂತ ಕರೀತಾರೆ, ಹೋಮೋಸಿಪಿಯನ್ಸ್. ಆಯಿತಾ. ಕ್ವಶನ್ ನಂಬರ್ 12, ರೈಟ್ ದಿ ಏನಿದು ಆಲ್ಗಲ್ ಆ್ಯಂಡ್ ಫಂಗಲ್ ಕಾಂಪೊನೆಂಟ್ ಆಫ್ ಲಿಚಿನ್ಸ್ ಅಂತ ಇದೆ. ಭಾಳ ಈಸಿ ಕಂಡ್ರಿ, ಏನೂ ಇಲ್ಲ. ಆಲ್ಗಲ್ ಕಾಂಪೊನೆಂಟ್ ಆಫ್ ಲಿಚಿಸ್ ಏನಾಗುತ್ತೆ ಅಂದರೆ ಫೈಕೋಬೈಟ್ ಆಗುತ್ತೆ, PHYCOBIONT ಅಂತ. ಆಯಿತಾ. ನಂತರದಲ್ಲಿ ಇನ್ನೊಂದು ಯಾವುದು, ಫಂಗಲ್ ಕಾಂಪೊನೆಂಟ್ ಆಫ್ ಲಿಚನ್ಸ್ ಈಸ್ ಮೈಕೋಬೈಟ್. ಆಯಿತಾ, BIONT ಅಂತ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ಇರುವಂಥದ್ದೆಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ. ನಿಮ್ಮ ಒಂದು ಇನ್ನೂ ಬಯೋ ಎಕ್ಸಾಮ್ ಆಗಿಲ್ಲ ಅಂದರೆ ಪ್ಲೀಸ್ ಯು ಕ್ಯಾನ್. ಆಯಿತಾ, ಇದೊಂದು ಪೇಪರ್ ಓದ್ಬಿಟ್ರೆ ಸಾಕು 35 ಔಟ್ ಆಫ್ 35 ಬರುತ್ತೆ ಅಂತ ಯಾರಾದರೂ ಕೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ 3 ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. 100% ಈ 3 ಕ್ವಶನ್ ಪೇಪರ್ಗಳನ್ನು ಇದ್ರ ಜೊತೆಗೆ ನೀವು ಓದ್ಕೊಂಬಿಟ್ರೆ 30 ಔಟ್ ಆಫ್ 35 ಫಿಕ್ಸ್ ಆಗಿ ನಿಮಗೆ ಬರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಗಾಡ್ ಬ್ಲೆಸ್ ಯು. ತಾವುಗಳು ಕೂಡ ಕ್ವಶನ್ ಪೇಪರನ್ನು ಕಳಿಸಿ. ವಿ ಆರ್ ವೇಟಿಂಗ್ ಫಾರ್ ಯುವರ್ ಲವ್ಲಿ ಕಮೆಂಟ್ಸ್, ಬ್ಯೂಟಿಫುಲ್ ಕಮೆಂಟ್ಸ್, ವ್ಯಾಲ್ಯೂಯಬಲ್ ಕಮೆಂಟ್ಸ್. ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಮಕ್ಕಳೇ. ಧನ್ಯವಾದಗಳು.